ಓಂ ನಮೋ ನಾರಾಯಣಾಯ. ಮುಕ್ತಿನಾಥ, ಮುಕ್ತಿ ಕ್ಷೇತ್ರ, ನಾವು ಮಾಡಿದ ಪಾಪ ಕರ್ಮಗಳನ್ನು ತೊಳೆಯುವ ಕ್ಷೇತ್ರ. ಜೀವನದಲ್ಲಿ ಒಮ್ಮೆಯಾದ್ರೂ ನೋಡ್ಲೇಬೇಕಾದ ಒಂದು ಕ್ಷೇತ್ರ. ಹಿಂದೂ ಧರ್ಮದ 108 ದಿವ್ಯ ದೇಶಗಳಲ್ಲಿ ಒಂದಾದ ಸ್ಥಾನಮಾನ ಹೊಂದಿರುವಂತ ಒಂದು ಕ್ಷೇತ್ರ. ವೈಷ್ಣವ ಪಂಥದವರಿಗೆ ಪವಿತ್ರ ಕ್ಷೇತ್ರ. ಹಾಗೆ 51 ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತ ಕ್ಷೇತ್ರ. ಅಷ್ಟೇ ಅಲ್ಲ ಸ್ನೇಹಿತರೆ, ವೃಂದಾ ದೇವಿಯ ಶಾಪಕ್ಕೊಳಗಾದ ವಿಷ್ಣುವು ಸಾಲಿಗ್ರಾಮವಾದ ಪರಮ ಪವಿತ್ರ ಕ್ಷೇತ್ರ. ಓಹೋಹೋ, ಎಷ್ಟೊಂದು ಕತೆ, ಪುರಾಣ, ಇತಿಹಾಸಗಳು ಸ್ನೇಹಿತರೆ. ಪ್ರತಿ ಒಂದನ್ನ ನಿಮಗೆ ಅಚ್ಚುಕಟ್ಟಾಗಿ ಹೇಳ್ತೀನಿ. ಬನ್ನಿ, ಹಾಗಾದ್ರೆ ಲೇಟ್ ಮಾಡೋದು ಬೇಡ. ನಮಸ್ಕಾರ, ಹಾಯ್ ಸ್ನೇಹಿತರೆ. ನಾವು ಪೊಖರಾದಿಂದ ಮುಕ್ತಿನಾಥಕ್ಕೆ ಹೋಗ್ತಾ ಇದ್ದೇವೆ. ಅದು ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ಅದ ಬೆಳಗಿನ ತಿಂಡಿ ಇಡ್ಲಿ, ವಡ, ಚಹಾ, ಕಾಫಿ ಎಲ್ಲವನ್ನ ಕುಡಿದು ನೋಡಿ ನಮ್ಮ MMT ಟೂರ್ಸ್ ಅಂಡ್ ಟ್ರಾವೆಲ್ಸ್ ತಿಂಡಿ ಏನು ಮಾಡ್ತಾ ಇದ್ದಾರೆ ನಮ್ಮ ಮಮತಕ್ ಅಂತೇಳಿ ತುಂಬಾ ಸೊಗಸಾದ ತಿಂಡಿಯನ್ನ ತಿಂದು ನಾವು ಜಾನ್ಸನ್ಗೆ ಹೋಗ್ಬೇಕು. ಇದರಿಂದ ಒಂದು 250 ಕಿಲೋಮೀಟರ್. ಇದೆಲ್ಲ ಒಂದು ಸುತ್ತಲೂ ಒಮ್ಮೆ ನೋಡಿ ಅಂತ ಪ್ರಕೃತಿ, ಒಂದು ಇಷ್ಟು ಸುಂದರವಾಗಿರುವಂತ ಪ್ರಕೃತಿ ಮಧ್ಯೆ ನಾವು ಇವತ್ತು ನೇಪಾಳಕ್ಕೆ ಬಂದಿದ್ದೇವೆ. ನೇಪಾಳ ಫುಲ್ ನೋಡುವ ಇವತ್ತು ಮುಕ್ತಿನಾಥನ ದರ್ಶನಕ್ಕೆ ನಾವು ಕಾಯ್ತಾ ಇದ್ದೇವೆ, ಆ ಮಹಾವಿಷ್ಣುವಿನ ಸನ್ನಿಧಾನಕ್ಕೆ. ಹಾಗಾದ್ರೆ ಲೇಟ್ ಮಾಡೋದು ಬೇಡ, ನಾನು ಎಲ್ಲವನ್ನ ಹೇಳ್ತೇನೆ. ಬನ್ನಿ ಸ್ನೇಹಿತರೆ, ನಾವು ಮಿನಿ ಬಸ್ ಅಲ್ಲಿ ಹೊರಟಿದ್ದೇವೆ. ಯಾಕೆಂದ್ರೆ ಇಲ್ಲಿಂದ ಪೊಖರಾದಿಂದ ಹೋಗ್ಲಿಕ್ಕೆ ನಮ್ಮ ದೊಡ್ಡ ಬಸ್ ಹೋಗಲ್ಲ. ಸೊ ಮಿನಿ ಬಸ್ 2 ಬಸ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿಯ ರೋಡ್ ಹೇಗಿದೆ, ನಮಗೆ ದಾರಿ ಮಧ್ಯೆ ಏನೆಲ್ಲ ಆಯ್ತು, ಈ ಪ್ರತಿ ಒಂದನ ಮತ್ತೆ ಆ ಸ್ಥಳ ಪುರಾಣ ದೇವ್ರೆ ಕೇಳ್ತಾ ಹೋದ್ರೆ ಮೈ ಜುಮ್ ಅನ್ನಿಸುವಷ್ಟು ವಿಷಯ ಇದೆ ಸ್ನೇಹಿತರೆ. ನಾನು ಎಲ್ಲವನ್ನ ಹೇಳ್ತೇನೆ. ಹಾಗೆ ನಾನು ಹೇಳುವ ಮೊದಲು ನಿಮ್ಮದೊಂದು ಲೈಕ್ ಇಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಷಯವನ್ನ ಕಂಪ್ಲೀಟ್ ಆಗಿ ಕೇಳಿ. ಈ ವಿಡಿಯೋವನ್ನ ಎಲ್ಲ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ನಿಮ್ಗೆ ಮುಕ್ತಿನಾಥಕ್ಕೆ ಹೋದಷ್ಟೇ ಪುಣ್ಯ ಬರುತ್ತೆ ಖಂಡಿತ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೋಡಿ, ಇಲ್ಲಿಯ ರೋಡ್ ಹೋಗ್ತಾ ಇದೀವಲ್ಲ ನಾವು, ಈ ಒಂದು 250 ಕಿಲೋಮೀಟರ್ಸ್ ನಾವು ಈ ಪೊಖರಾದಿಂದ ಹೋಗ್ಬೇಕು. ಇಲ್ಲಿ ವಿಮಾನ ಪ್ರಯಾಣ ಕೂಡ ಮಾಡ್ಬೋದು, ಅದು ಬೇರೆದಿಂದ ಕಠ್ಮಂಡುವಿನಿಂದ ಕೂಡ ಹೋಗ್ಬೋದು. ಬಹಳ ಫಾಸ್ಟ್ ಆಗುತ್ತೆ, ಆದ್ರೆ ತುಂಬಾ ಹುಷಾರಿಂದ ಹೋಗ್ಬೇಕಾಗತ್ತೆ ವಿಮಾನದಲ್ಲಿ. ಯಾವಾಗ ಮೌಸಮ್ ಖರಾಬ್ ಆಗತ್ತೆ ಅಂತ ಗೊತ್ತಿಲ್ಲ. ಈಗ ನಾವು ಇಲ್ಲಿ ರೋಡ್ ಒಂದು ಕಡೆ ಸರಿ ಇದ್ರೆ ಇನ್ನೊಂದ್ ಕಡೆ ತುಂಬಾ ವರ್ಸ್ಟ್ ಆಗಿದೆ, ಆದ್ರೆ ಹೋಗ್ಲೇಬೇಕು. ನೋಡಿ, ರೋಡಿನ ಪಕ್ಕದಲ್ಲಿ ನಾವು ಕಾಳಿ ಗಂಡಕಿ ನದಿಯನ್ನ ನಾವು ಇಲ್ಲಿಂದ ಅಲ್ಲಿವರೆಗೂ ನಮಗೆ ಈ ನದಿ ಸಿಗತ್ತೆ. ಒಮ್ಮೊಮ್ಮೆ ಆರಿ ಹೋಗಿದೆ, ಒಂದೊಂದು ಕಡೆ ತೋರಿಸ್ತಾ ಇದ್ದೇನಲ್ಲ ನೋಡಿ, ಇಲ್ಲಂತೂ ಪೂರ್ತಿ ನೀರು ಆರಿ ಹೋಗಿದೆ, ನೀರಿಲ್ಲ. ಬಟ್ ಮಳೆಗಾಲದಲ್ಲಿ ತುಂಬಿ ಹರಿಯುವ ಕಾಳಿ ಗಂಡಕಿ ಇಲ್ಲ ಪವಿತ್ರ ನದಿ ಸ್ನೇಹಿತರೆ. ಇಲ್ಲಿ ಇದೇ ಕಾಳಿ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಸಿಗತ್ತೆ, ಪವಿತ್ರ ಸಾಲಿಗ್ರಾಮ. ನೋಡಿ, ರೋಡ್ಗಳು ಈ ತರ ಇವೆ. ಅದು ಆಗಾಗ ಬರುವ ಭೂಕಂಪ ಇರ್ಬೋದು, ಪರ್ವತಗಳ ಕುಸಿತ ಇರ್ಬೋದು, ಎಲ್ಲವೂ ಕಾರಣ. ಆದ್ರೂ ಕೂಡ ಇಲ್ಲಿಯ ಉದ್ಯಮ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಹೆಚ್ಚು. ಇಲ್ಲಿಯ ಇನ್ಕಮ್ ಅಂದ್ರೆ ಮೇನ್ ಆಗಿ ಇದೆ ಪ್ರವಾಸೋದ್ಯಮ. ಸ್ನೇಹಿತರೆ, ಮುಕ್ತಿನಾಥಕ್ಕೆ ಹೋಗಲು ಬೇರೆ ಬೇರೆ ರೀತಿಯ ದಾರಿಗಳಿವೆ. ಕಠ್ಮಂಡುವಿನಿಂದ ಜೋಮ್ಸಮ್ ವಿಮಾನ ನಿಲ್ದಾಣದ ಮೂಲಕ ಹೋಗ್ಬೋದು. ಅದು ಒಂದು 30 ಮಿನಿಟ್ಸ್ ಆಗುತ್ತೆ, ಬಟ್ ಹುಷಾರಾಗಿ ಹೋಗ್ಬೇಕು. ತುಂಬಾ ಅಪಾಯಕರವಾದ ಒಂದು ವಿಮಾನ ನಿಲ್ದಾಣ. ಯಾಕಂದ್ರೆ ಹೇಳಿದ್ನಲ್ಲ, ಯಾವಾಗ ಮಳೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನೀವು ರಸ್ತೆ ಮೂಲಕ ಹೋಗೋದಿದ್ರೆ, ನಾವೀಗ ಪೊಖರಾದಿಂದ ಹೋಗ್ತಾ ಇದ್ದೇವೆ, ನೋಡ್ತಾ ಇದ್ದೀರಲ್ಲ, ಇದು ಒಂದು ಒಳ್ಳೆಯ ದಾರಿ. ಅಂದ್ರೆ ಅಗ್ಗದ ಬಸ್ ಸೇವೆ ಇದೆ. ಅಂದ್ರೆ ಮಿನಿ ಬಸ್, ಈಗ ನಾವು ಹೋಗ್ತಾ ಇದ್ರೆ ಮಿನಿ ಬಸ್ ಸೇವೆ ಮೂಲಕ ಹೋಗ್ಬೋದು. ಸ್ವಲ್ಪ ಟೈಮ್ ತಗೊಳುತ್ತೆ, ಆದ್ರೆ ಹೋಗುವಾಗ ಸುಂದರ ಪ್ರಕೃತಿಯ ಮಧ್ಯೆ ಎತ್ತರ ಬೆಟ್ಟಗಳು, 2 ಬೆಟ್ಟಗಳ ಮಧ್ಯೆ ದಾರಿ, ಎಲ್ಲವನ್ನ ಕಣ್ಣಿನಲ್ಲಿ ಸೆರೆ ಹಿಡಿಯುತ್ತಾ ಸುಂದರವಾದ ಪಟ್ಟಣಗಳನ್ನ ದಾಟಿ ಹೋಗ್ಬೇಕು ಆಗುತ್ತೆ ನಾವು. ಅಷ್ಟೇ ಅಲ್ಲ, ಹಲವಾರು ಸಿಟಿಗಳನ್ನ ಅಂದ್ರೆ ಆಕರ್ಷಕ ಹಳ್ಳಿಗಳನ್ನ ದಾಟಬೇಕು. ಟಟೋಪಾನಿ, ಬೇನಿ, ಖಾಸಾ, ಲೀಟಿ, ಕಾಲೋಪಾನಿ, ಮಾರ್ಫಾ, ಮತ್ತು ಈ ಮಾರ್ಫಾದಲ್ಲೇ ನಾವು ಉಳಿದಿದ್ದೀವಿ. ಅದನ್ನ ಆಮೇಲೆ ತೋರಿಸ್ತೀನಿ ನಿಮಗೆ. ಮತ್ತೆ ಕಾಳಿ ಗಂಡಕಿ ನದಿ ಕೂಡ ನಿಮ್ಮೊಂದಿಗೆ ಬರ್ತಾ ಇರುತ್ತೆ ಅಲ್ಲಿ ಮುಕ್ತಿನಾಥದವರೆಗೂ. ಅತ್ಯಂತ ಸುಂದರವಾದ ನೇಪಾಳ ಪ್ರಕೃತಿ ಸೌಂದರ್ಯವನ್ನ ಸವಿತಾ ನಾವು ಹೋಗ್ಬೋದು. ಇಳಿದಾದ ಕಣಿವೆಗಳು, ಕಿರಿದಾದ ರಸ್ತೆಗಳು, ತಿರುವೆಗಳು, ಕಣಿವೆಗಳಲ್ಲಿ ಭಯಾನಕ ಇಳಿಜಾರು, ಅಬಬಬ, ಎಲ್ಲವನ್ನ ದಾಟಿ ಹೋಗ್ಬೇಕಾಗತ್ತೆ. ನೋಡ್ತಾ ಇರಿ ನೀವು ಮುಂದೆ. ಸೊ ದಾರಿ ಮಧ್ಯದಲ್ಲಿ ನಮಗೆ ಊಟದ ಸಮಯ ಆಗಿದ್ರಿಂದ ಊಟ ಮುಗಿಸಿದ್ವಿ ಸ್ನೇಹಿತರೆ. ಇನ್ನೊಂದು ವಿಷಯ ನಿಮಗೆ ಹೇಳಲಿಕ್ಕೆ, ಮುಕ್ತಿನಾಥ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿದೇಶಿಯರಿಗೆ, ಅಂದ್ರೆ ನಮಗೆ ಫಾರಿನರ್ಸ್ ಅಲ್ವಾ, ಸೊ ಪ್ರವೇಶ ಪರವಾನಿಗೆ ಬೇಕು. ಏನಿದು ಕೇಳಿದ್ರೆ ACAP, ಅನ್ನಪೂರ್ಣ ಕನ್ಸರ್ವೇಷನ್ ಏರಿಯಾ ಪ್ರಾಜೆಕ್ಟ್ ಎಂಟ್ರಿ ಪರ್ಮಿಟ್ ತಗೊಳ್ಬೇಕಾಗುತ್ತೆ. ಇದು ಕಠ್ಮಂಡು ಅಥವಾ ಪೊಖರಾದಲ್ಲಿರುವ ACAP ಪರವಾನಗಿ ಕಚೇರಿಗೆ ಭೇಟಿ ನೀಡುವ ಮೂಲಕ ಅದನ್ನ 1 ದಿನದಲ್ಲಿ ತಗೋಬಹುದು. ಅಂದ್ರೆ ಮುಕ್ತಿನಾಥಕ್ಕೆ ಹೋಗುವಾಗ ಇದು ಬೇಕೇ ಬೇಕು. ಚೆಕ್ ಪೋಸ್ಟ್ ನಲ್ಲಿ ಇದು ಚೆಕ್ ಮಾಡ್ತಾರೆ, ಓಕೆನಾ. ಇದನ್ನು 1 ದಿನದಲ್ಲಿ ಮಾಡಿಕೊಡ್ತಾರೆ. ಪರವಾನಗಿ ಇಲ್ಲದಿದ್ರೆ ಅದನ್ನು
ಈ ಘಾಸ ಚೆಕ್ ಪೋಸ್ಟ್ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಡಬಲ್ ಪಾವತಿಸಿ ಪಡಿಬೇಕಾಗುತ್ತೆ. ಸೊ ಇದನ್ನು ಮಾಡೋಕ್ಕಿಂತ ಮೊದಲು ನೀವು ಆ ಒಂದು ಪರ್ಮಿಟನ್ನು ತೊಗೊಬಿಡ್ಬೇಕು. ಓಕೆನಾ? ಸೊ ಬನ್ನಿ ಸ್ನೇಹಿತರೆ, ಮುಂದೆ ಹೋಗುವ. ಈಗ ನಮ್ಮ ಬಸ್ ಮಧ್ಯದಲ್ಲಿ ಸ್ವಲ್ಪ ಕೆಟ್ಟೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟ್ ಆಗೋಯಿತು. ಸೊ ಆದರೂ ಕೂಡ ನಾವು ಮುಸ್ಸಂಜೆ ಒಳಗೆ ಮುಕ್ತಿನಾಥನ ಪ್ರವೇಶ ಮಾಡಿದ್ವಿ. ಆ ದಿವಸೇ ನಾರಾಯಣನ ದರ್ಶನವನ್ನ ಮಾಡಿದ್ವಿ. ಸ್ನೇಹಿತರೆ, ಹಿಂದೂ ಪುರಾಣ ಹೇಳುತ್ತೆ, ನಮ್ಮ ಇಡೀ ಜಗತ್ತು ಜನನ ಮತ್ತು ಮರಣದ ಜೀವನ ಕ್ರಮದ ಭ್ರಮೆಯಲ್ಲಿ ನಿಂತಿದೆಯಂತೆ. ಪ್ರತಿಯೊಬ್ಬರೂ ಈ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತರಾಗಲೇಬೇಕು, ಮುಕ್ತಿ ಪಡೆಯಲೇಬೇಕು. ಹಾಗಾಗಿ ಈ ಮುಕ್ತಿನಾಥ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ, ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮುಕ್ತಿಯನ್ನು ಪಡಿಬಹುದು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಜಗತ್ಪಾಲಕನಾದ ವಿಷ್ಣು ಭಗವಂತನು ಭಕ್ತರಿಗೆ ಕಷ್ಟ ಬಂದಾಗ ಅವರ ಆಸರೆಗೆ ನಿಲ್ತಾನೆ. ಸತ್ಯ ಧರ್ಮಗಳ ಆಧಾರದ ಮೇಲೆಯೇ ಭಕ್ತರ ಜೀವನ ಮಟ್ಟ ನಿರ್ಧಾರ ಆಗುತ್ತೆ. ಸೃಷ್ಟಿಯ ಒಳಿತಿಗಾಗಿ ವಿವಿಧ ಅವತಾರಗಳಲ್ಲಿ ಈ ಭೂಮಿಗೆ ಬಂದಿರ್ತಾನೆ ಭಗವಂತ. ಹಾಗಾಗಿ ವಿಷ್ಣುಗೆ ಸಂಬಂಧಪಟ್ಟ ಹಲವಾರು ದೇವಸ್ಥಾನಗಳಿಗೆ, ಅಂಥದ್ರಲ್ಲಿ ಮುಕ್ತಿನಾಥ ದೇವಾಲಯವು ಒಂದು ವಿಶೇಷವಾದ ದೇವಸ್ಥಾನ. ಹಿಂದೂ ದಂತಕಥೆಯ ಪ್ರಕಾರ ಮುಕ್ತಿನಾಥ ದೇವಾಲಯವು ವಿಶೇಷ ಶಕ್ತಿಯನ್ನು ಒಳಗೊಂಡಿದೆ ಅಂತ ಸ್ನೇಹಿತರೆ. ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಸಾಕಷ್ಟು ತೊಂದರೆಗಳು, ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮಗೆ ದೇವಸ್ಥಾನದ ಕುರಿತಾಗಿ ಹೇಳ್ತೇನೆ. ನೀವು ನೋಡ್ತಾ ಕೇಳಿ, ಆಯ್ತಾ? ಈ ಒಂದು ಸ್ಥಳದಲ್ಲಿ ನಮ್ಮ ಬಸ್ ಕೆಟ್ಟೋಗಿತ್ತು. ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಫನಿ ಫೋಟೋ ಸೆಷನ್ ಇದೆಯಲ್ಲ, ತರದ ಫೋಟೋಗಳು. ಎಸ್, ಮುಂದೆ ಹೇಳೋಣ ಸ್ನೇಹಿತರೆ. ಈ ದೇವಾಲಯವು ನೇಪಾಳದ ಮುಸ್ತಾಂಗ್ ಜಿಲ್ಲೆಯ ತೋರಾಂಗ್ ಲಾ ಪರ್ವತದ ಮೇಲಿದೆ. ಅಂದರೆ ಸುತ್ತಮುತ್ತಲೂ ಹಿಮಾಲಯ ಪರ್ವತದ ಆಸುಪಾಸು ಇದು. ಸೊ ಈ ಪರ್ವತವು ಹಿಮದಿಂದ ಆವೃತವಾಗಿರುತ್ತೆ. ಈ ದೇವಾಲಯವು ಅನ್ನಪೂರ್ಣ ಸರ್ಕ್ಯೂಟಸ್ನ ಪ್ರಸಿದ್ಧ ಚಾರಣ ಮಾರ್ಗದಲ್ಲಿ ಬರುತ್ತೆ. ಹಾಗೆ ಈ ಒಂದು ದೇವಸ್ಥಾನ ಅತ್ಯಂತ ಪುರಾತನ ಹಾಗೂ ಶಕ್ತಿಯುತ ದೇವಾಲಯ, ಭಕ್ತಾದಿಗಳ ಆಕರ್ಷಕ ತೀರ್ಥಕ್ಷೇತ್ರ. ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ರಸ್ತೆ ಮಾರ್ಗದ ಮೂಲಕವೂ ಬರಬಹುದು, ವಾಯು ಮಾರ್ಗದ ಮೂಲಕವೂ ಪ್ರಯಾಣಿಸಬಹುದು. ಸೊ ಈಗ ರಸ್ತೆ ಮೂಲಕ ಬಂದ್ವಿ. ವಾಯು ಮಾರ್ಗ ಅಂದರೆ ವಿಮಾನದಲ್ಲಿ ಬರಲಿಕ್ಕೆ ಒಂದು 30 ಮಿನಿಟ್ಸ್ ಬೇಕಾಗುತ್ತೆ. ಅದರ ಬಗ್ಗೆ ಆಲ್ರೆಡಿ ನಾನು ಹೇಳಿದೆ. ಓಕೆನಾ ಸ್ನೇಹಿತರೆ, ಈಗ ಮುಕ್ತಿನಾಥನ ಬೇಸ್ ಪಾಯಿಂಟ್ಗೆ ನಾವು ರೀಚ್ ಆದ್ವಿ ಈಗ. ಸೊ ಇಲ್ಲಿ ಪಾರ್ಕಿಂಗ್ ಪ್ಲೇಸ್, ಇದ್ರ ಬಗ್ಗೆ ಮುಕ್ತಿನಾಥ ಹೋಗೋಲ್ಲಿದ್ದೇನೆ ನೋಡಿ. ನಾವು ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಈ ಪಾರ್ಕಿಂಗ್ ಪ್ಲೇಸಿಂದ ನಾವು ನೋಡಿ, ಇಲ್ಲಿ ಡೋಲಿ ಕೂಡ ಇರ್ತದೆ. ಸೊ ಇಲ್ಲಿಂದ ಸುಮಾರು 1-1.5 ಕಿಲೋಮೀಟರ್ ನಾವು ಇಲ್ಲಿಂದ ಸುಮಾರು 1.5 ರಿಂದ 2 ಕಿಲೋಮೀಟರ್ ಬೇಕೇ ಬೇಕು ಸ್ನೇಹಿತರೆ. ಹತ್ತಬೇಕು. ಡೋಲಿ ಕೂಡ ಇದೆ, ಘೋಡಾ ಇದೆ. ಬಟ್ ವಿಶೇಷ ಅಂತಂದ್ರೆ ಘೋಡಾ ಹೋಗೋದೇ ಬೇರೆ, ಸೊ ಡೋಲಿ ಹೋಗೋದೇ ಬೇರೆ. ಬಟ್ ಅಮರನಾಥಲ್ಲೆಲ್ಲ ಎರಡೂ ಒಂದೇ ಕಡೆ, ಮೂರು ಒಂದೇ ಕಡೆ ಹೋಗ್ತಿತ್ತು. ಅಮರನಾಥ್ ಇರ್ಬೋದು ಅಥವಾ ನಾವು ಚಾರ್ಧಾಮ್ ಯಾತ್ರೆಗೆ ಹೋದಾಗ ಕೂಡ ಇವೆಲ್ಲ ಒಂದೇ. ಇಲ್ಲಿ ಬಹಳ ಕ್ಲೀನ್ ಕೂಡ ಇದೆ. ಇದು ಬಹಳ ಖುಷಿ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಎಸ್ ಸ್ನೇಹಿತರೆ, ಈ ಪವಿತ್ರ ಭೂಮಿಯಲ್ಲಿ ಮುಕ್ತಿನಾಥನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಪಾದಯಾತ್ರೆಯ ಮೂಲಕ. ಕೇದಾರ್ನಾಥ್ ಯಾತ್ರೆಯಲ್ಲಿ ಹೇಗೆ ಹೋಗಿದ್ನ ಅದೇ ತರ ಇವರು ಕೂಡ ಮಂಗಳೂರಿಂದ ನಾವೆಲ್ಲ ಈಗ. ಎಸ್ ಸ್ನೇಹಿತರೆ, ಈಗ ನಾವು ಅನ್ನಪೂರ್ಣ ಸರ್ಕ್ಯೂಟ್ ಟ್ರೆಕ್ಕಿಂಗ್ ನಲ್ಲಿದ್ದೇವೆ. ಈ ದೇವಾಲಯವು ಸಮುದ್ರ ಮಟ್ಟದಿಂದ 3800 ಮೀಟರ್ ಎತ್ತರದಲ್ಲಿದೆ. ಸೊ ಸ್ನೇಹಿತರೆ, ಈಗ ನಿಮ್ಮ ದೇಹವನ್ನ ಒಗ್ಗಿಕೊಳ್ಳಲು ಕೆಲವು ಸೂಚನೆಗಳನ್ನ ನೀಡ್ತಾ ಹೋಗ್ತೇನೆ. ಎಸ್, ಮೊದಲಿಗೆ ನಾರಾಯಣನ ದರ್ಶನ ನಾಯಿ ರೂಪದಲ್ಲೇ ಆಯ್ತಾ? ಎಸ್, ಎನಿವೆ, ಇಲ್ಲಿ ತಂಪಾದ ಗಾಳಿ, ಬಲವಾದ ಗಾಳಿ ಬೀಸ್ತಾ ಇರುತ್ತೆ ಸ್ನೇಹಿತರೆ, ಹಾಗೂ ಒರಟು ಹವಾಮಾನ ಇರುತ್ತೆ. ಇಲ್ಲಿ ನಿಮ್ಮ ದೇಹದ ಮೇಲೆ ಏನಾದರೂ ಪರಿಣಾಮ ಬೀರಬಹುದು. ಹಾಗಾಗಿ ಸ್ವಲ್ಪ ನೀವು ಏನು ಮಾಡಬೇಕು, ಬೆಚ್ಚಗಿನ ಕೋಟನ್ನು ಹಾಕೋಬೇಕು, ಒಳ್ಳೆ ಶೂಗಳನ್ನು ಹಾಕೋಬಹುದು ಅಥವಾ ಒಳ್ಳೆ ಚಪ್ಪಲಿಗಳನ್ನು ಹಾಕೋಬೇಕು. ಅಂದರೆ ನಿಮ್ಮ ಕಾಳಜಿಯನ್ನು ನೀವೇ ವಹಿಸ್ಕೋಬೇಕಾಗತ್ತೆ. ಆಮೇಲೆ ಏನಾದರೂ ತಿನ್ನಲಿಕ್ಕೆ ಏನಾದರೂ ಬೇಕು ಹೇಳಾದರೆ ತಗೋಬಹುದು ಲೈಟಾಗಿ. ಮತ್ತೆ ಏನಾದ್ರು ಮೆಡಿಸಿನ್ ಬೇಕಾದರೂ ತಗೋಬಹುದು. ನೋಡಿ, ಆ ಥರ ಡೋಲಿಯಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಓಕೆನಾ? ಮತ್ತೆ ಟ್ರೆಕ್ಕಿಂಗ್ ಮಾಡುವಾಗ ಸ್ಲೋ ಆಗಿ ನಡೀತಾ ಹೋಗಿ, ಎಲ್ಲೂ ಫಾಸ್ಟ್ ಆಗಿ ಹೋಗೋದು ಬೇಡ, ನಿಧಾನವಾಗಿ ನಡೀತಾ ಹೋಗಿ. ಹಾಗೆ ಅಲ್ಲಲ್ಲಿ ಕೂತ್ಕೊಂಡು ಕೂಡ ಹೋಗ್ಬೋದು. ಸ್ನೇಹಿತರೆ, ಈ ಒಂದು ದೇವಾಲಯ ದೈವಿಕ ಪ್ರಕೃತಿಯನ್ನು ಭೇಟಿಯಾಗುವ ಸ್ಥಳ. ಅಂದ್ರೆ ಈ ದೇವಾಲಯದ ಸುತ್ತಲಿನ ಅಗಾಧವಾದ ನೈಸರ್ಗಿಕ ಸೌಂದರ್ಯವನ್ನ ಅನುಭವಿಸ್ತಾ ಹೋಗ್ಬೇಕು. ನಿಮಗೆ ತೋರಿಸ್ತಾ ಹೋಗ್ತೇನೆ. ಈ ಒಂದು ಅಸ್ತಿತ್ವದ ಶ್ರೇಷ್ಠ ಸಾಧನೆ ಅಂತ ಅನಿಸುತ್ತೆ ನಿಮಗೆ ಹೀಗೆ ನಡೀತಾ ಹೋಗೋದ್ರಿಂದ. ಇಲ್ಲಿ ಗಾಳಿ ಇದೆಯಲ್ಲ, ತುಂಬ ಬಲವಾದ ಗಾಳಿ ಬೀರಿಸುತ್ತೆ.
ಆ ಉಸಿರು ತೆಗೆದುಕೊಳ್ಳೋದು ಕೂಡ ಪವಿತ್ರ ಭಾವನೆಯಂತೆ ಸ್ನೇಹಿತರೆ. ಅದು ಅಂದ್ರೆ ಆಧ್ಯಾತ್ಮಿಕ ಕಂಪನಗಳು ಕೂಡ ಶಕ್ತಿಯುಕ್ತವಾಗಿರುತ್ತವೆ ಅಂತ. ಅಂದ್ರೆ ಇಂದ್ರಿಯಗಳನ್ನು ತಕ್ಷಣವೇ ನಮ್ಮ ಮೇಲಕ್ಕೆತ್ತಿ ನಮ್ಮ ಆತ್ಮವನ್ನು ಕೂಡ ಶುದ್ಧೀಕರಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬೀಸುವ ಗಾಳಿ ಕೂಡ ಅಷ್ಟು ಶಕ್ತಿ ಇದೆ ಅಂತ ಅರ್ಥ. ಹಾಗಾಗಿ ಈ ಚಿಕ್ಕ ಮೋಡಿ ಮಾಡುವ ದೇವಾಲಯವು ಉತ್ತರ ನೇಪಾಳದ ಹಿಮಾಲಯ ಪರ್ವತದ ಆಳದಲ್ಲಿ ಅಡಗಿದೆ. ಇದು ಅನ್ನಪೂರ್ಣ, ಧವಲಗಿರಿ ಮತ್ತು ನೀಲಗಿರಿ ಅಂತ ಅತಿ ಎತ್ತರದ ಹಿಮಾಲಯ ಪರ್ವತಗಳಿಂದ ಅಂದ್ರೆ ಸುತ್ತಲೂ ಆವೃತವಾಗಿದೆ. ಹಾಗೆ ಪವಿತ್ರ ಕಣಿವೆಗಳ ಮೂಲಕ ಹರಿಯುವ ಪವಿತ್ರ ಕಾಳಿ ಗಂಡಕಿ ನದಿಯೊಂದಿಗೆ ಈ ಸಂಪೂರ್ಣ ದೃಶ್ಯವನ್ನ ನೀವು ನೋಡ್ತೀರಾ. ಈ ದೈತ್ಯ ಪರ್ವತಗಳಿಂದ ಹರಿಯುವ ಹಲವಾರು ಹೊಳೆಗಳು ಕಾಳಿ ಗಂಡಕಿ ನದಿಯನ್ನ ಸೇರುತ್ತವೆ. ಹಾಗೆ ಇದು ವಿಶ್ವದ ಅತಿ ಎತ್ತರದ ದೇವಾಲಯಗಳಲ್ಲಿ ಒಂದು. ಬನ್ನಿ ಮುಂದೆ ಹೋಗುವ. ಹಾಯ್ ಸ್ನೇಹಿತರೆ, ಕೇದಾರ್ನಾಥ್ ಹೋದೆ, 21 ಕಿಲೋಮೀಟರ್ ನಡ್ಕೊಂಡು ಹೋದೆ. ಅಮರ್ನಾಥ್ ಹೋದೆ, 14 ಕಿಲೋಮೀಟರ್ ಕೂಡ ನಡ್ಕೊಂಡು ಹೋದೆ. ಬಟ್ ಈಗ ಮುಕ್ತಿನಾಥ್ ಹೋಗ್ತಾ ಇದ್ದೀವಿ. ಮುಕ್ತಿನಾಥ್ ಈಗ 1.5 ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ ಅಷ್ಟೇ. ಬಟ್ 1.5 ಕಿಲೋಮೀಟ್ರ್ ಕೂಡ ಹೋಗೋದು ಕಷ್ಟವೇ ಈಗ. ಯಾಕೆ ಹೇಳಿ, ಒಂದೊಂದು ಏಜ್ ಆಗ್ತಾ ಹೋದ ಹಾಗೆ ನಡೆಯೋದು ಕಷ್ಟ ಅಲ್ವಾ? ಸೊ ನೀವು ಇದು ಮಾಡಿ, ಏಜ್ ಇದ್ದಾಗಲೇ ಈ ನಡೆಯುವಂಥದ್ದು ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೋಬೇಕು. ಮಕ್ಕಳು ಸಂಸಾರ ಎಲ್ಲ ಆದಮೇಲೆ ಮಾಡ್ತೀನಿ ಅಂತ ಅಂದರೆ ಖಂಡಿತ ಆಗೋಲ್ಲ. ಓಕೆನಾ? ಈಗ ನೋಡಿ, ಮುಕ್ತಿನಾಥ ಟೆಂಪಲಲ್ಲಿ ಹೋಗ್ತಾ ಇದ್ದೀವಲ್ಲ, ಇಲ್ಲಿ 200 ಮೆಟ್ಲು ಸ್ಟೆಪ್ಸ್ ಇದೆ, ಹತ್ತಬೇಕು ಇಲ್ಲಿ ನಾವು. ಸೊ ಗಟ್ಟಿ ಇರುವಾಗಲೇ ನಿಮಗೆ ಯಾವಾಗ ಆಗುತ್ತಾ ಆವಾಗೇ ಯಾತ್ರೆಗಳನ್ನು ಮುಗಿಸಿ, ಮಕ್ಕಳು ಸಂಸಾರ ಮುಗಿದ ಮೇಲೆ ಯಾತ್ರೆ ಮಾಡ್ತೀನಿ ಅಂದರೆ ಖಂಡಿತ ಆಗೋಲ್ಲ. ಹಾಯ್, ಯು ಆರ್ ಫ್ರಮ್ Nepal, Kathmandu. Kathmandu. I am from India. Dehradun, Uttarakhand. ಡೆಹ್ರಾಡೂನ್. ಎಸ್, ನಾವು ವಿಡಿಯೋ ಮಾಡ್ತಾ ಇರುವಾಗ ಅವರಾಗೆ ಬಂದರು ನೋಡಿ. ಇಲ್ಲಿಂದ ಸ್ಟೆಪ್ಸ್ ಶುರುವಾಗುತ್ತೆ ಸ್ನೇಹಿತರೆ. ಸ್ಟೆಪ್ಸ್ ಒಂದು 200 ಸ್ಟೆಪ್ಸ್ ಇರ್ಬೋದೇನೋ. ಓಕೆನಾ? ಆರಾಮಾಗಿ ಹತ್ಬೋದು, ಏನು ಕಷ್ಟ ಇಲ್ಲ, ಆರಾಮಾಗಿ ಹತ್ಬೋದು. ಎಸ್ ಸ್ನೇಹಿತರೆ, 200 ಸ್ಟೆಪ್ಸ್ ಇದೆ, ಆರಾಮಾಗಿ ಹತ್ಬೋದು, ಕೂತು ಹತ್ಬೋದು. ಓಕೆನಾ? ಎಸ್, ಮುಕ್ತಿನಾಥ ದೇವಾಲಯವು ಸಾವಿರಾರು ವರ್ಷಗಳಷ್ಟು ಪುರಾತನ ಕಥೆಯನ್ನ ಹೊಂದಿದೆ ಸ್ನೇಹಿತರೆ. ಹಾಗೆ ಈ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ, ಈ ದೇವಾಲಯದ ಕುಂಡಗಳಲ್ಲಿ ನೀರಿನ ಚಿಲುಮೆಯಲ್ಲಿ ಸ್ನಾನ ಮಾಡೋದ್ರಿಂದ ಹಿಂದಿನ ಜನ್ಮದ ಪಾಪ ಕರ್ಮಗಳು ತೊಳೆಯುತ್ತವಂತೆ. ಹಾಗೆ ಈ ವಿಷ್ಣು ದೇವರಿಗೆ ಪೂಜೆ ಹಾಗೂ ಪ್ರಾರ್ಥನೆ ಮಾಡೋದ್ರಿಂದ ಜೀವನದಲ್ಲಿ ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮವಾದ ಫಲಗಳನ್ನು ಕೂಡ ಪಡೆಯಬಹುದು ಅಂತ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ಇಲ್ಲಿ ವಿಷ್ಣು ಸಾಲಿಗ್ರಾಮವಾದ ಕಥೆಯನ್ನು, ಹಾಗೆ 108 ನೀರಿನ ಚಿಲುಮೆಗಳಲ್ಲಿ ಬರುವಂತ ಒಂದು ಕಥೆಯನ್ನು ಕೂಡ ಹೇಳ್ತೇನೆ. ಒಂದೊಂದು ಪೌರಾಣಿಕ ಕಥೆ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ ಸ್ನೇಹಿತರೆ. ಸುಮಾರು 70% ಬಂದಿದ್ದೀವಿ ನೋಡಿ. ಇಲ್ಲಿ ಮೆಟ್ಟಿಲು, ಎಷ್ಟು ಮೆಟ್ಟಿಲು, 200 ಸ್ಟೆಪ್ಸ್ ಇರ್ಬೋದು. ನಾವಿಲ್ಲೆಲ್ಲ ಹತ್ತಿ, ಇವರು ಕೂಡ ಮಂಗಳೂರದವರೇ, ಕುಂದಾಪುರದವರು, ಇವರೆಲ್ಲ ಕೋಟದವರು. ಸೊ ಇಲ್ಲಿಂದ ನೋಡಿ ಇಷ್ಟು ಮೆಟ್ಲು, 200 ಸ್ಟೆಪ್ಸ್ ಇದೆ. ಅಷ್ಟು ಸ್ಟೆಪ್ ಹತ್ತಿದ್ದೀವಿ, ಇನ್ನೂ ಸ್ವಲ್ಪ ಹತ್ತಲಿಕ್ಕಿದೆ. ಹತ್ತುವಂಥ ಸ್ಟೆಪ್ ತೋರಿಸ್ತೀನಿ ನೋಡಿ. ಒಮ್ಮೆ ನೋಡುವ. ಸ್ಟೆಪ್ಸ್ಗಳು ತುಂಬಾ ನೀಟ್ ಆಗಿದೆ, ಆರಾಮಾಗಿ ಹಿಡ್ಕೊಂಡು ಹತ್ಬೋದು. ಅಮರ್ನಾಥ್ ಹತ್ತಿದ್ದೀನಿ. ಸೊ ಆದ್ರೆ ವಯಸ್ಸು ಇರುವಾಗ್ಲೇ ಹೋಗ್ಬೇಕು, ಏನಂತೀರಾ ನೀವು? ಹೌದಾ? ಪ್ರಾಯ ಇರುವಾಗ್ಲೇ ಹೋಗ್ಬೇಕು. ಇವ್ರು ನೋಡಿ, ಇವರು ಕೂಡ, ಇವರು ನಮ್ಮ ಸುರೇಶ್ ಮಾಯ್. ಸುರೇಖ ಮಾಯ್ ಎಲ್ಲಿ? ಇವರು ಸುರೇಖ ಮಾಯ್ ಅವರು. ನಿಧಾನ ಬನ್ನಿ ಸುರೇಖ ಮಾಯ್. ಎಸ್, ಇನ್ನೊಂದು ಸ್ವಲ್ಪ ಇದೆ ಸುರೇಖ ಮಾಯ್, ಅದು ಬಿಟ್ರೆ ಆಯ್ತು. ಹೋಗೋಣ ಬನ್ನಿ. ನಾರಾಯಣ ಹೇಳಿ ಒಮ್ಮೆ ಜೋರಾಗಿ. ಎಸ್ ಸ್ನೇಹಿತರೆ, ಈಗ ನಾವು ಮುಕ್ತಿನಾಥನ ಮುಖ್ಯ ದ್ವಾರದಲ್ಲಿದ್ದೇವೆ ಸ್ನೇಹಿತರೆ. ಇಲ್ಲಿ ನೋಡುವಂತದ್ದು ಕೆಲವೊಂದು ನಾನು ಪಟ್ಟಿ ಮಾಡಿ ಹೇಳ್ತೇನೆ ನಿಮಗೆ. ಮುಕ್ತಿನಾಥ ದೇವಾಲಯ, 108 ಮುಕ್ತಿಧಾರ ಅಂದ್ರೆ ನೀರಿನ ಬುಗ್ಗೆಗಳು, ಮುಕ್ತಿನಾಥದಲ್ಲಿರುವ ಶಿವಪಾರ್ವತಿ ದೇವಾಲಯ, ಜ್ವಾಲಾಮಾಯಿ ದೇವಸ್ಥಾನ ಅಂದ್ರೆ ಶಾಶ್ವತ ಜ್ವಾಲೆ, ನರಸಿಂಹ ಗೋಂಪಾಮಠ, ಮುಕ್ತಿನಾಥ ದೇವಾಲಯದಲ್ಲಿ ನೋಡಬಹುದಾದ ಸ್ಥಳಗಳು. ಹಾಗೆ ವಿಷ್ಣು ದೇವಾಲಯದ ಕತೆ ಹಲವಾರು ಇದೆ ಇಲ್ಲಿ ನೋಡುವಂಥದ್ದು. ಇಲ್ಲಿ ಸ್ನೇಹಿತರೆ ಇನ್ನೊಂದು ವಿಷಯ ಅಂದ್ರೆ, ಈ ಮುಕ್ತಿನಾಥ ದೇವಾಲಯ ಹಿಂದೂಗಳು ಮತ್ತು ಬೌದ್ಧರಿಗೆ ಅತ್ಯಂತ ಆಧ್ಯಾತ್ಮಿಕ ಪವಿತ್ರ ಕ್ಷೇತ್ರ ಇದು.
ಸಂಸ್ಕೃತದಲ್ಲಿ ಮುಕ್ತಿನಾಥ ಅಂದ್ರೆ ವಿಮೋಚನೆಯ ದೇವರು, ಮೋಕ್ಷದ ದೇವರು ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿ ಸುತ್ತಮುತ್ತಲಿನ ಕ್ಷೇತ್ರವನ್ನು ಮುಕ್ತಿ ಕ್ಷೇತ್ರ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ನಾನು ಹೇಳಿದೆ ಈಗಾಗ ಜ್ವಾಲಾಮಾಯಿ ದೇವಸ್ಥಾನ ಅಥವಾ ಶಾಶ್ವತ ಜ್ವಾಲೆ ಅಂತೇಳಿ, ಇದು ನಿರಂತರವಾಗಿ ಇಲ್ಲಿ ಅಗ್ನಿ ಉರಿತಾ ಇರುತ್ತೆ. ಸ್ನೇಹಿತರೆ, ಬನ್ನಿ ಈಗ ಒಳಗೆ ಹೋಗ್ತಾ ಮತ್ತೊಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ಇದು ದೇವಾಲಯದ ಆಗ್ನೇಯಕ್ಕೆ ಇದೆ. ಇದು ಈ ಸಣ್ಣ ದೇವಾಲಯವನ್ನ ಟಿಬೇಟಿಯನ್ ಗೋಂಪಾ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ನೀರಿನ ಬುಗ್ಗೆಯಿಂದ ಉರಿಯುವ ಶಾಶ್ವತ ಬೆಂಕಿಯ ಜ್ವಾಲೆಯನ್ನ ಹೊಂದಿದೆ. ನೋಡ್ತಾ ಇದ್ದೀರಲ್ಲ ನೋಡಿ, ಈ ಜ್ವಾಲೆಯು 2000 ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೇ ಮನುಷ್ಯರ ಹಸ್ತಕ್ಷೇಪ ಇಲ್ಲ, ಅಂದ್ರೆ ಯಾರೂ ಸ್ಟಾರ್ಟ್ ಮಾಡಿಲ್ಲ, ಆಗಿನಿಂದ ಉರಿತಾ ಇದೆ ಅಂತ ಇದು. ನೀವು ಮಂಡಿಯೂರಿ ಈ ಜ್ವಾಲೆಯ ಉರಿಯನ್ನು ಅಂತರವನ್ನು ನೋಡಿದಾಗ ಹರಿಯುವ ನೀರಿನ ಶಾಂತಗೊಳಿಸುವ ಶಬ್ದವನ್ನ ಕೇಳ್ತೀರಾ. ಕಥೆಯ ಪ್ರಕಾರ ಈ ಜ್ವಾಲೆಯನ್ನು ಸೃಷ್ಟಿಸಿದರು ದೇವರು ಬ್ರಹ್ಮ ಸ್ವತಃ ಸೃಷ್ಟಿ ಮಾಡಿದಂತೆ. ಇದು ಬೆಂಕಿ, ನೀರು, ಭೂಮಿ, ಗಾಳಿ ಯಾವುದಕ್ಕೂ ಅಂಜದೆ ಅಳುಕದೆ ನಿರಂತರವಾಗಿ ನಡೀತಾ ಇದೆ. ಅಗ್ನಿ ಉರಿತಾ ಇದೆಯಂತೆ. ಅಬ್ಬಬ್ಬ, ಕೇಳಿದ್ರೇನೆ ಮೈ ಜುಮ್ಮನ್ನುತ್ತೆ. ಎಂತ ವಿಚಿತ್ರ ವಿಸ್ಮಯ ಸ್ನೇಹಿತರೆ! ಇದೆಲ್ಲವನ್ನು ನೋಡುವ ಭಾಗ್ಯ ನಮ್ಮ ಈ ಜೀವನದಲ್ಲಿ ಇದೆಯಲ್ಲ, ನಿಜವಾಗೂ ಇದು ನಾ ಮಾಡಿದ ಪುಣ್ಯ ಹೌದಲ್ವಾ? ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯ ಇರ್ಬೋದು. ಈಗ ಆಲ್ಮೋಸ್ಟ್ ಆಲ್ ಮೇಲೆ ಬಂದ್ವಿ ಸ್ನೇಹಿತರೆ ಇಲ್ಲಿ ನಾವು. ಹಾಗೆ ಈ ಸ್ಥಳದ ಅಂದ್ರೆ ದೇವಾಲಯದ ಕುರಿತಾದ ಪೌರಾಣಿಕ ಹಿನ್ನೆಲೆ ಏನು ಮತ್ತು ವೃಂದಾದೇವಿಯ ಶಾಪಕ್ಕೊಳಗಾದ ವಿಷ್ಣುವು ಶಿಲೆಯಾಗಿದ್ದು ಹೇಗೆ, ಸಾಲಿಗ್ರಾಮ ಆಗಿದ್ದು ಹೇಗೆ ಅದನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ. ಹೋಗ್ತಾ ಇರುವಾಗ ಮಳೆ ಕೂಡ ಬರ್ತಾ ಇದೆ. ನಮಗೆ ಏಕದಮ್ ಮೋಸಮ್ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಕಾಣ್ತಾ ಇದೀವಿ ಒಂದಿಷ್ಟು ಗಂಟೆಗಳನ್ನ ಕಟ್ಟಿದ್ದಾರೆ ಇಲ್ಲಿ. ಹಾಗೆ ಮುಂದೆ ಹೋಗ್ತಾ ಇರೋ ಹಾಗೆ ಮುಖ್ಯ ದ್ವಾರದ ಎಡಭಾಗದಲ್ಲಿ ಒಂದು ಸಣ್ಣ ಶಿವಪಾರ್ವತಿ ದೇವಾಲಯನ ಕೂಡ ನಾವು ಕಾಣ್ತೇವೆ. ಇಲ್ಲಿ ಶಿವಲಿಂಗ ಇಲ್ಲ, ಇದರಲ್ಲಿ ಶಿವ ಮತ್ತು ಪಾರ್ವತಿ 2 ವಿಗ್ರಹ ಇದೆ. ಸೊ 4 ದಿಕ್ಕುಗಳಲ್ಲಿ ಕೂಡ ಸಣ್ಣ ಸಣ್ಣ ದೇವಾಲಯ ಇದೆ. ಓಕೆನಾ? ಇನ್ನು ದೇವಸ್ಥಾನದ ಒಳಗೆ ಬಗ್ಗೆ ಮತ್ತೆ ಮಾತಾಡ್ತೇನೆ ಸ್ನೇಹಿತರೆ. ಈ ಸ್ಥಳ ಪುರಾಣದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಹಿಂದೂ ಪುರಾಣ ಕಥೆಯ ಪ್ರಕಾರ ಶಿವ ಮತ್ತು ಜಲಂಧರ್ ಎನ್ನುವ ದೊಡ್ಡ ರಾಕ್ಷಸ ರಾಜವನು, ಅವರ ನಡುವೆ ಯುದ್ಧ ನಡೆಯುತ್ತೆ. ರಾಕ್ಷಸ ಅಂತ ಕೇಳ್ಬೇಕಾ, ದುಷ್ಟ ಮನಸ್ಸಿನವನ ಆಗಿರ್ತಾನೆ. ಅವನು ಏನ್ ಮಾಡ್ತಾನೆ ಕೇಳಿದ್ರೆ, ಶಿವನ ಪತ್ನಿ ಪಾರ್ವತಿ ದೇವಿಯನ್ನ ಒಲಿಸಿಕೊಳ್ಳಲಿಕ್ಕೆ ಬರ್ತಾನೆ. ಅಷ್ಟೇ ಅಲ್ಲ, ಅವನು ಶಿವರ ರೂಪವನ್ನು ಧರಿಸಿ ಬರ್ತಾನೆ. ಆದ್ರೆ ಪಾರ್ವತಿ ದೇವಿಗೆ ಗೊತ್ತಲ್ಲ, ಆಕೆಯ ಸೂಕ್ಷ್ಮ ಬುದ್ಧಿಯಿಂದ ಅವನು ಶಿವನಲ್ಲ ಅಂತ ಗೊತ್ತಾಗತ್ತೆ. ಆ ನಂತರದಲ್ಲಿ ತಕ್ಷಣ ಶಿವನನ್ನ ಅಂದ್ರೆ ಪತಿ ದೇವರನ್ನ ಕೂಗಿ ಕರೀತಾಳೆ. ಆಗ ಶಿವನು ಬಂದು ಜಲಂಧರನ ಜೊತೆಗೆ ಹೋರಾಡ್ತಾನೆ. ಅಷ್ಟೇ ಅಲ್ಲ, ಆ ರಾಕ್ಷಸ ಇತರ ದೇವತೆಗಳಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ಬರ್ತಾನೆ. ಆಗ ವಿಷ್ಣು ದೇವರು ಜಲಂಧರನ ರೂಪವನ್ನ ಧರಿಸಿ ಅವನ ಹೆಂಡತಿ ಅಂದ್ರೆ ವೃಂದಾಳನ್ನ ಒಲಿಸಿಕೊಳ್ಳಿಕ್ಕೆ ಹೋಗ್ತಾನೆ. ಅಲ್ಲಿಗೆ ವೃಂದಾದೇವಿ ತನ್ನ ಗಂಡನೇ ಬಂದ ಅಂತ ಭಾವಿಸ್ತಾಳೆ. ಅತ್ತ ಶಿವನು ಜಲಂಧರನನ್ನ ವಧಿಸಿ ಬಿಡ್ತಾನೆ. ಆಮೇಲೆ ವೃಂದಾ ದೇವಿಗೆ ಗೊತ್ತಾಗತ್ತೆ, ಇವನು ತನ್ನ ಗಂಡನಲ್ಲ ಅಂತ ಸತ್ಯ ಗೊತ್ತಾದ ತಕ್ಷಣ ಅವಳು ವಿಷ್ಣು ದೇವರಿಗೆ ಕಲ್ಲಾಗುವಂತೆ ಶಪಿಸಿ ಬಿಡ್ತಾಳೆ. ಇದರಿಂದಾಗಿ ವಿಷ್ಣು ದೇವರು ಮುಕ್ತಿನಾಥದಲ್ಲಿ ಸಾಲಿಗ್ರಾಮವಾಗಿ ಜನ್ಮ ಪಡಿತಾನೆ. ಶಾಪ ನೀಡಿದ ವೃಂದಾ ದೇವಿ ತನ್ನನ್ನು ತಾನೇ ಶಪಿಸಿಕೊಂಡು ಭಸ್ಮವಾಗಿ ಬಿಡ್ತಾಳೆ. ನಂತರ ಆ ಭಸ್ಮದಿಂದ ತುಳಸಿ ಸಸ್ಯವಾಗಿ ಪುನಃ ಜನ್ಮ ತಾಳ್ತಾಳೆ. ಭಗವಾನ್ ಶ್ರೀ ವಿಷ್ಣುವು ವೃಂದಾಳನ್ನು ಅತ್ಯಂತ ನಂಬಿಗಸ್ತೆ ಎಂದು ನಂಬುತ್ತಿದ್ದು, ಈ ಒಂದು ಘಟನೆಯ ನಂತರ ವಿಷ್ಣುವು ಲಕ್ಷ್ಮೀ ದೇವಿಗಿಂತ ವೃಂದಾಳನ್ನು ಹೆಚ್ಚು ಗೌರವದಿಂದ ಪ್ರೀತಿಸಲು ಪ್ರಾರಂಭಿಸ್ತಾನೆ. ಅಂದಿನಿಂದ ಮುಕ್ತಿನಾಥಕ್ಕೆ ಭೇಟಿ ನೀಡುವ ಯಾತ್ರಿಕರು ಸಾಲಿಗ್ರಾಮವನ್ನು ಪೂಜಿಸುವಾಗ ತುಳಸಿ ಎಲೆಯನ್ನು ಪೂಜಿಸ್ತಾರೆ ಮತ್ತೆ ಪಡಿತಾರೆ. ಇವತ್ತಿಗೂ ಕೂಡ ನೀವು ಮದುವೆಯಲ್ಲಿ ತುಳಸಿ ಪೂಜೆಯಲ್ಲಿ ತುಳಸಿ ಪೂಜೆ ಮಾಡುವಾಗ ಸಾಲಿಗ್ರಾಮವನ್ನು ಇಡ್ತೇವೆ, ಗೊತ್ತಲ್ಲ? ವಿಷ್ಣುವ ಮೂರ್ತಿಯನ್ನು ಕೂಡ ಇವತ್ತಿಗೂ ಇಡ್ತೇವೆ ನಾವು, ಅಲ್ವಾ? ಹಾಗೆ ಇನ್ನೊಂದು ದಂತಕಥೆಯ ಪ್ರಕಾರ ಈ ಒಂದು ಪ್ರಸಿದ್ಧ ಕ್ಷೇತ್ರಕ್ಕೆ ಶಿವನ ಮೊದಲ ಪತ್ನಿ ಅಂದ್ರೆ ಸತಿಯ ಮರಣಕ್ಕೆ ಸಂಬಂಧಿಸಿದಾಗಿದೆ. ಅಂದ್ರೆ ಈ ಒಂದು ಸ್ಥಳ ಸತಿಯ ಮುಖಭಾಗ ಇದೆ ಅಂತ ನಂಬಲಾಗುತ್ತೆ. ಯಾಕೆ ಗೊತ್ತಾ? ಶಿವನ ಪತ್ನಿ ಸತಿಯು ಮೃತದೇಹವನ್ನು ಯಾವಾಗ ಆಕೆ ಮರಣ ಹೊಂದಿದಳಲ್ಲ, ಆಗ ಶಿವನಿಗೆ ಬಹಳ ಕೋಪ ಬರುತ್ತೆ. ಕೋಪದಿಂದ ಅವನು ಅವಳ ದೇಹವನ್ನ ತೆಗೆದುಕೊಂಡು ಅಲೆದಾಡ್ತಾ ಇರುವಾಗ ಆ ಕೆಲವು ಭಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಅವಳ ದೇಹದ ಭಾಗಗಳು ಬಿದ್ದುವಂತೆ. ಆ ಬಿದ್ದ ಜಾಗಗಳಲ್ಲೆಲ್ಲ ಶಕ್ತಿ ಪೀಠ
ಆಯ್ತಂತೆ. ಮುಂದೆ ಈ ಒಂದು ಸ್ಥಳದಲ್ಲಿ ಕೂಡ ಅವಳ ಮುಖ ಭಾಗ ಬಿದ್ದಿತು. ಸಂಸ್ಕೃತದಲ್ಲಿ ಮುಖ ಅಂತ ಕರೆಯಲಾಗುತ್ತೆ. ಆ ಮುಖ ಭಾಗ ಬಿದ್ದಿರೋದ್ರಿಂದ ಇದಕ್ಕೆ ಮುಕ್ತಿನಾಥ ಅಂತ ಕರೀತಾರೆ ಮತ್ತೆ ಪೂಜಿಸಲ್ಪಡ್ತಾರೆ ಅಂತ ಹೇಳಲಾಗುತ್ತೆ. ಬನ್ನಿ ಈಗ ನಾವು ಮುಕ್ತಧಾರಕ್ಕೆ ಹೋಗೋಣ. ಏನಿದು ಮುಕ್ತಧಾರ? ನಾವು ಮಾಡಿದ ಪಾಪ ಕರ್ಮಗಳನ್ನು ತೊಳೆಯುವಂತ ಒಂದು ನೀರಿನ ತೊಟ್ಟಿ ಹೇಳ್ಬೋದು. ಇದು ದೇವಾಲಯದ ಇನ್ನೊಂದು ಆಕರ್ಷಣೆ ಅಂತ ಹೇಳ್ಬೋದು. ಇದು ದೇವಾಲಯದ ಹಿಂಭಾಗದಲ್ಲಿ ನಂದಿಯ ತಲೆಯ ಆಕಾರದಲ್ಲಿ ಇರುವ 108 ನೀರಿನ ಚಿಲುಮೆ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಅರ್ಧ ವೃತ್ತಾಕಾರದಲ್ಲಿ ಅರ್ಧ ಅಡಿ ಅಂತರದಲ್ಲಿ ಜೋಡಿಸಲಾಗಿದೆ. ಅಂದ್ರೆ ನಂದಿಯ ಬಾಯಲ್ಲಿ ಬರುವ ನೀರು ಕಾಳಿ ನದಿಯಿಂದ ಹರಿದು ಬರೋದು, ಕಾಳಿ ಗಂಡಕಿ ನೀರಿಂದ ಹರಿದು ಬರುವಂತ ನೀರಿದು. ಇಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪ ಕರ್ಮಗಳು ತೊಳೆಯುತ್ತವೆ ಅಂತ ನಂಬಿಕೆ ಇದೆ. ಜೊತೆಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಅಥವಾ ಸ್ಕಿನ್ ಪ್ರಾಬ್ಲಮ್, ಚರ್ಮದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತಂತೆ. ಇದು ತುಂಬಾ ಕೋಲ್ಡ್ ಇರುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಆಗ ಮಳೆ ಕೂಡ ಬರ್ತಾ ಇತ್ತು. ಇದು ಒಂದು 7 ಅಡಿ ಎತ್ತರದಲ್ಲಿದೆ. ಈ ಒಂದು ಪವಿತ್ರ ನೀರು ಪ್ರಾಚೀನ ಹಿಮಾಲಯ ಪರ್ವತಗಳಿಂದ ಇಳಿದು ಈ ಕಲ್ಲಿನಿಂದ ಕೆತ್ತಿದ ನಂದಿ ಮುಖ ಇದೆಯಲ್ಲ, ಇಲ್ಲಿ ನಿರಂತರವಾಗಿ ಸುರಿತಾ ಇರುತ್ತಂತೆ. ಹಾಗೆ 108 ಮುಕ್ತಿಧಾರ ನೀರಿನ ಬೊಗ್ಗೆಗಳು ಈ ಒಂದು ವಾತಾವರಣದಲ್ಲಿ, ದೇವಾಲಯದ ವಾತಾವರಣದಲ್ಲಿ ಒಂಥರ ಆಕರ್ಷಣೆ ಆಗಿದೆ ಮತ್ತು ಜೀವಂತ ಆಗಿದೆ ಅಂತ ಹೇಳ್ಬೋದು. ಹಾಗೆ ದೇವಸ್ಥಾನದ ಮುಂದೆ 2 ಪವಿತ್ರ ಕೊಳ ಇದೆ. ಅದು ಲಕ್ಷ್ಮೀ ಕುಂಡ ಮತ್ತು ಸರಸ್ವತಿ ಕುಂಡ ಅಂತ ಹೇಳಲಾಗುತ್ತೆ. ನೋಡಿ, ಇಲ್ಲಿ ತುಂಬಾ ಮಳೆ ಬರ್ತಾ ಇತ್ತು ಸ್ನೇಹಿತರೆ. ಆ ದಿವಸ ಕೋಲ್ಡ್ ಬೇರೆ ಇದೆ, -3 ಡಿಗ್ರಿ ಇದೆ. ಎಸ್, ಈ 2 ಕುಂಡಗಳು ದೇವಾಲಯದ ಮುಂದೆ ಇರುವ 2 ಪವಿತ್ರ ಕುಂಡಗಳು. ಅಂದ್ರೆ ಒಂದು ಲಕ್ಷ್ಮೀ ಕುಂಡ, ಇನ್ನೊಂದು ಸರಸ್ವತಿ ಕುಂಡ. ಇದು ಒಟ್ಟಾಗಿ ಮುಕ್ತಿ ಕುಂಡ ಅಂತ ಕರೀತಾರೆ. ಇದರಲ್ಲಿ ಸಂಸ್ಕೃತದಲ್ಲಿ ಮುಕ್ತಿಧಾರ ಅಂದ್ರೆ ಮುಕ್ತಿಯ ನೀರಿನ ಬುಗ್ಗೆಗಳು ಅಂತ ಅರ್ಥ. ಅಂದ್ರೆ 108 ಧಾರದಲ್ಲಿ ಸ್ನಾನ ಮಾಡಿದ ನಂತರ ಈ 2 ಕೊಳದಲ್ಲಿ ಸ್ನಾನ ಮಾಡ್ಬೇಕಂತೆ. ತನ್ನ ಎಲ್ಲ ಪಾಪಗಳಿಂದ ಮತ್ತು ನಕಾರಾತ್ಮಕ ಚಿಂತನೆಗಳಿಂದ, ಕರ್ಮಗಳಿಂದ ಮನುಷ್ಯ ಮುಕ್ತನಾಗ್ತಾನೆ ಎಂದು ನೇಪಾಳಿಗಳು ನಂಬ್ತಾರೆ. ಹಾಗೆ ನಮ್ಮ ಪವಿತ್ರ ಹಿಂದೂ ಧರ್ಮದ ಜನರು ಕೂಡ ನಂಬ್ತಾರೆ. ನಿಜ ಹೇಳ್ತೀನಿ ಸ್ನೇಹಿತರೆ, ಈ 108 ಬುಗ್ಗೆಗಳಲ್ಲಿ ಸ್ನಾನ ಮಾಡಲಿಕ್ಕೆ ನಾನು ತುಂಬ ಸಮಯದಿಂದ ಕಾಯ್ತಾ ಇದ್ದೆ. ಆ ಭಗವಂತ ಕೊನೆಗೂ ನನಗೆ ಜೀವನದಲ್ಲಿ ಅಳವಡಿಸಿಕೊಟ್ಟ ಅಲ್ಲ, ನನಗೆ ಆ ಪರಮಾತ್ಮನಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ಸ್ನಾನ ಮಾಡಿ ನಾವು ದೇವಾಲಯಕ್ಕೆ ಒಳಗೆ ಮತ್ತೆ ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳಾದ್ರೆ ಪ್ರೋಕ್ಷಣೆ ಕೂಡ ಮಾಡ್ಕೋಬಹುದು. ಸ್ನಾನದ ನಂತರ ಪರಮ ಪವಿತ್ರ ಸಾಲಿಗ್ರಾಮ ಅಂದ್ರೆ ವಿಷ್ಣುವನ ದರ್ಶನ ಮಾಡಬೇಕು ಈಗ. ಸೊ ಹಿಂದೂ ಪುರಾಣಗಳ ಪ್ರಕಾರ ಜಲಂಧರನ ಪತ್ನಿ ವೃಂದಾ ದೇವಿ ವಿಷ್ಣು ದೇವರಿಗೆ ಸಾಲಿಗ್ರಾಮ ಕಲ್ಲಾಗುವಂತೆ ಶಪಿಸಿದ್ಲಲ್ಲ, ಅದೇ ಸಾಲಿಗ್ರಾಮ ಈ ಮುಕ್ತಿನಾಥ ದೇವಾಲಯದಲ್ಲಿದೆ. ವೈಷ್ಣವರು ವಿಷ್ಣು ದೇವರನ್ನ ಸಾಮಾನ್ಯವಾಗಿ ಸಾಲಿಗ್ರಾಮದ ರೂಪದಲ್ಲಿಯೇ ಪೂಜಿಸ್ತಾರೆ. ಇದು ಇಲ್ಲಿ ಕಾಳಿ ಗಂಡಕಿ ನದಿ ಸಾಲಿಗ್ರಾಮದ ಮುಖ್ಯ ಮೂಲ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ನದಿಯು ಅತ್ಯಂತ ಪವಿತ್ರ ಎಂದು ಪರಿಗಣಿಸಲಾಗುತ್ತೆ. ಧಾರ್ಮಿಕ ಲಿಪಿಯ ಪ್ರಕಾರ ವಿವಿಧ ರೀತಿಯ ಸಾಲಿಗ್ರಾಮವನ್ನ ನಾವು ಈ ಕಾಳಿ ಗಂಡಕಿ ನದಿಯಲ್ಲಿ ಕಾಣಬಹುದು. ಅದನ್ನ ಮುಂದೆ ತೋರಿಸ್ತೇನೆ. ಅಂದ್ರೆ ಕಪ್ಪು ಬಣ್ಣ ಗೋಳಾಕಾರದ ಚಕ್ರವನ್ನು ಹೊಂದಿರುವ ಸಾಲಿಗ್ರಾಮವು ವಿಷ್ಣುವಿನ ರೂಪ ಅಂತ ತಿಳಿಯಲಾಗುತ್ತೆ. ಸಾಲಿಗ್ರಾಮವು ಕಡು ಕಪ್ಪು ಬಣ್ಣ ಅಥವಾ ಚಿನ್ನದ ಬಣ್ಣವನ್ನು ಕೂಡ ಹೊಂದಿರುತ್ತೆ. ಹಾಗೆ ದೇವಾಲಯದಲ್ಲಿ ವಿಷ್ಣು ದೇವರಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಭವಿಷ್ಯದಲ್ಲಿ ಸಾಕಷ್ಟು ಉತ್ತಮ ಫಲವನ್ನು ಪಡೆಯಬಹುದು ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ದೇವರ ಅಕ್ಕಪಕ್ಕದಲ್ಲಿ ನೋಡಿ ಶ್ರೀದೇವಿ ಭೂದೇವರು ಕೂಡ ಇದ್ದಾರೆ. ಅವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ದೇವಾಲಯದಿಂದ ಹೊರಗೆ ಬಂದಾಗ ಸುಮಾರು 6 ಗಂಟೆ ಆಗಿತ್ತು. ಮತ್ತೆ ನಾವು ನಮ್ಮ ಡ್ರೆಸ್ಗಳನ್ನು ಕೂಡ ಅಲ್ಲಿ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ, ಒದ್ದೆ ಬಟ್ಟೆ ಇರುತ್ತಲ್ಲ. ಬಟ್ ನನಗೆ ಏನಾಯ್ತು ಅಂತ ಹೇಳಿದ್ರೆ, ನಾನು ತಂದ ಬಟ್ಟೆ ಬೈ ಮಿಸ್ಟೇಕ್ ಆಗಿ ಮಿಸ್ ಆಗಿ ನಾನು ಬರೀ ಆ ಒದ್ದೆ ಬಟ್ಟೆಯಲ್ಲೇ 2 ಕಿಲೋಮೀಟರ್ ಕೆಳಗೆ, ಅಂದ್ರೆ ನಮ್ಮ ಬಸ್ ಪಾರ್ಕ್ ಮಾಡಿದ ಸ್ಥಳದಲ್ಲಿ ಪುನಃ ಬಂದೆ. ಬರೀ ನನ್ನ ಬಾಯಲ್ಲಿ ವಿಷ್ಣು ನಾಮ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಸ್ನೇಹಿತರೆ. ಎಷ್ಟು ಕೋಲ್ಡ್ ಇತ್ತಂದ್ರೆ ನಾನು ನಡುಗ್ತಾ ಇದ್ದೆ. ನನ್ನ ಬಾಯಲ್ಲಿ ಹರೇ ನಾರಾಯಣ ಅಂತ ಬಿಟ್ರೆ ಮತ್ತೆ ಏನೂ ಬರ್ತಾ ಇರ್ಲಿಲ್ಲ. ಅದೇ ಬಟ್ಟೆಯಲ್ಲಿ, ನಾನು ಒದ್ದೆ ಬಟ್ಟೆಯಲ್ಲೇ ಬಂದೆ, ಯಾಕಂದ್ರೆ ನನ್ನ ಬಟ್ಟೆ ಸಿಗ್ಲೇ ಇಲ್ಲ. ಆದ್ರೆ ದೇವ್ರು ಅದು ಯಾವ್ದಾವ್ದೋ ರೂಪದಲ್ಲಿ ಬರ್ತಾನೆ ಹೇಳೋದಂತೂ ಖಂಡಿತ ಸತ್ಯ ಸ್ನೇಹಿತರೆ. ಯಾಕೆ ಗೊತ್ತಾ, ಮಧ್ಯದಲ್ಲಿ ನನಗೆ ಯಾರೋ ಹೈದ್ರಾಬಾದ್ ಅವರು
ಕೂತು ಗ್ರೀನ್ ಟೀ ಬಿಸಿ 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 ಗ್ರೀನ್ ಟೀ ಕುಡಿಸಿದ್ರು. ಅಂಡ್ ನನಗೆ ಇನ್ನು ಕೆಳಗೆ ನೋಡಿ, ಈ ಬಸ್ ಹತ್ರ ಹೋಗಿದೀವಲ್ಲ ನಾವು, ಬಸ್ ಹತ್ರ ಹೋದ ತಕ್ಷಣ ಅದೇ ಅದು ಒಂದು ಹುಡುಗಿ, ನೇಪಾಳಿ ಹುಡುಗಿ ನಮ್ಮ ಬಸ್ಸಿನವರ ಹತ್ರ ಏನೋ ಕೇಳ್ತಾ ಇದ್ಲು, ಮಾತಾಡ್ತಾ ಇದ್ಲು. ನಾನು ಅಚಾನಕ್ ಆಗಿ ಅವಳಿಗೆ ಕೇಳಿದೆ, ನನ್ನ ಡ್ರೆಸ್ ಏನಾದ್ರು ಒಂದು ಪ್ಲಾಸ್ಟಿಕ್ ಕವರ್ ಮಿಸ್ ಆಗಿದೆ, ಸಿಕ್ಕಿತಾ ಅಂತ ಕೇಳಿದೆ. ಆಗ ಆ ಹುಡುಗಿ ಹೌದು, ಒಂದು ಪ್ಲಾಸ್ಟಿಕ್ ಕವರ್ ಸಿಕ್ಕಿದೆ ಇಲ್ಲೇ ಅಂತ ಹೇಳಿದ್ಲು. ನನಗೆ ಜೀವ ಬಂದಾಗಾಯ್ತು. ನಿಜವಾಗ್ಲೂ ಆ ಒಂದು ಸ್ಥಿತಿ ನನಗೂ ಒದ್ದೆ ಬಟ್ಟೆಯಲ್ಲಿ ಮೈಯೆಲ್ಲ ಶವರಿಂಗ್ ಆಗ್ತಾ ಇತ್ತು ನನಗೆ. ತುಂಬಾ ಕೋಲ್ಡ್ ಅಲ್ವಾ. ಸೊ ದೇವರು ಯಾವ ರೂಪದಲ್ಲಿ, ಯಾರ ರೂಪದಲ್ಲಿ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ನಿಜವಾಗ್ಲಿ ನಾವು ಭಕ್ತಿಯಿಂದ ಎಲ್ಲಿ ಪೂಜೆ ಮಾಡ್ತೀವೋ ಆ ದೇವರು ಖಂಡಿತ ಇದ್ದೇ ಇರ್ತಾನೆ ಅನ್ನೋದಕ್ಕೆ ನನಗೆ ಸಾಕಷ್ಟು ಸಲ ಅನುಭವ ಆಗಿದೆ. ಎಸ್, ಆ ಒಂದು ಕೋಲ್ಡ್ ಸ್ಥಿತಿಯಲ್ಲಿ ನನಗೆ ಎಲ್ಲರೂ ಹೆಲ್ಪ್ ಮಾಡಿದ್ರು, ಸಾಕ್ಸ್ ಕೊಟ್ಟರು, ಪ್ರೇಮಕಲಾ ಆಂಟಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನನ್ನ ವಿಡಿಯೋ ಶೂಟಿಂಗ್ ಮಾಡಿದ ಕೇರಳದ ಶಶಿಧರನ್ ಭಯ್ಯಾಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಈಗ ನಾವು ಮಾರ್ಫಾಕ್ಕೆ ಬಂದಿದ್ದೇವೆ. ನಾವು ಅಲ್ಲೇ ಆ ರಾತ್ರಿ ಸ್ಟೇ ಮಾಡಿದ್ವಿ. ಅಲ್ಲಿ ಕೂಡ ತುಂಬ ಕೋಲ್ಡ್ ಇತ್ತು. ಹಾಗೆ ಅಲ್ಲಿ ನೇಪಾಳದ ತುಂಬ ಚೆನ್ನಾಗಿರೋ ಒಂದು ಊಟ ಕೊಡಿಸಿದ್ರು. ಅಲ್ಲಿ ನೇಪಾಳಿ ಊಟ ಎಲ್ಲ ಬಿಸಿ ಬಿಸಿ ಊಟ ಮಾಡಿ ನಾವು ಆ ರಾತ್ರಿ ಅಲ್ಲೇ ಸ್ಟೇ ಮಾಡಿದ್ವಿ. ಇದೊಂದು ಅಲ್ಲಿ ಹೋಟೆಲ್ ನಾವು ಉಳಿದುಕೊಂಡ ಹೋಟೆಲ್. ಸ್ನೇಹಿತರೆ, ನಮ್ಮ ಈ ಮುಕ್ತಿನಾಥದ ಪ್ರಯಾಣ ಜೀವನದಲ್ಲಿ ಯಾವತ್ತೂ ಮರೆಯಲಾಗದು. ಸ್ನೇಹಿತರೆ, ನಿಮಗೆ ಈ ಅವಕಾಶ ಯಾವತ್ತಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ಒಂದು ಕ್ಷೇತ್ರಕ್ಕೆ ಹೋಗ್ಲೇಬೇಕು. ಹಾಗಾದ್ರೆ ನಾಳೆ ನಮ್ಮ ಪ್ರಯಾಣ ಎಲ್ಲಿಗೆ? ಮನೋಕಾಮನಾ ದೇವಿ. ಆದ್ರೆ ಇಲ್ಲಿಂದ ಅಂದ್ರೆ ಮಾರ್ಫಾದಿಂದ ನಾವು ಪುನಃ ಪೋಖರಾಕ್ಕೆ ಹೋಗ್ಲೇಬೇಕು. ಆನ್ ದಿ ವೇ ಏನಾಯ್ತು ಎಲ್ಲವನ್ನ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಿರಲ್ಲ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ನೀವು ತುಂಬಾ ಹಿಂದಿನ ವಿಡಿಯೋವನ್ನ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂದಿನಂತೆ ನಿಮ್ಮ ಸಪೋರ್ಟ್ ಇರಲಿ. ಮತ್ತೊಮ್ಮೆ ಆ ನಾರಾಯಣನನ್ನ ಸ್ಮರಿಸುತ್ತಾ ಮತ್ತೆ ಹೇಳಿ, ಹರೇ ನಾರಾಯಣ. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ.